ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಸಮೀರಣಾಯ ನಮಃ. ಓಂ ಪ್ರೇಷೋಯಂಧಿ ಸುತಪಾವನ್ ವಾಜಾನ್ ಸ್ಥಾವೂಷು ಊರ್ಧ್ವಭೂತಿ ಅರಿಷ್ಯನ್ನಕ್ತೋರ್ಯುಷ್ಟೌ ಪರಿತಕ್ಮ್ಯಾಯಾಂ ಸಚಸ್ವನಾಯಂ. ಶ್ರೀ ಗುರುಭ್ಯೋ ನಮಃ. ವಿಷ್ಣು ಸಹಸ್ರನಾಮ ಸ್ತೋತ್ರದ 229ನೆಯ ಸಮೀರಣ ಎಂಬ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಬೃಹತಿ ಮಂತ್ರ, ಇದನ್ನು ನಾವು ನೋಡ್ತಾ ಇದ್ದೀವಿ. ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯರು ಮಾಡಿದ ಅರ್ಥಗಳನ್ನು ನೋಡಿದ್ದೇವೆ. ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿ ಹೇಳಿದ ಅರ್ಥ, ಆ ಬಳಿಕ ನಾನು ಹೇಳಿದ ಅರ್ಥ, ಇವೆಲ್ಲವನ್ನು ಕೂಡ ನೋಡಿದ್ದೇವೆ. ಇನ್ನು ಮುಂದೆ ಈ ಸಮೀರಣ ಎಂಬ ನಾಮ ಮತ್ತು ಬೃಹತಿ ಮಂತ್ರ ಹೇಗೆ ಸಂಬಂಧವನ್ನು ಪಡೆದಿದೆ, ಸಮೀರಣ ಎಂಬ ನಾಮದ ಅರ್ಥವನ್ನು ಬೃಹತಿ ಮಂತ್ರ ಹೇಗೆ ಹೇಳಿದೆ ಅಂತ ಅನ್ನೋದನ್ನು ಒಂದು ಬಾರಿ ನೋಡಬೇಕು. ಅದಕ್ಕಿಂತ ಮುಂಚೆ ಈ ಮಂತ್ರಕ್ಕೆ, ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಏನು ಅರ್ಥ ಆಗಿತ್ತು ಅಂತ ಅನ್ನೋದನ್ನು ಮತ್ತೊಂದು ಬಾರಿ ನೋಡೋಣ. ಆ ಬಳಿಕ ಮಂತ್ರ ಮತ್ತು ನಾಮಗಳ ಸಂಬಂಧವನ್ನು, ಹಾಗೆ ಉಳಿದ ಉಲ್ಲೇಖಗಳನ್ನು ನೋಡೋಣ, ಭಾವಾರ್ಥವನ್ನು ನೋಡೋಣ. ಸುತಪಾವನ್ ಅಂದರೆ ಭಗವಂತನಿಗೆ ಸಂಬೋಧನೆ. ಅದು ಸೋಮಪಾನ ಮಾಡುವವನು ಅಂತ ಮಾತ್ರ ಅರ್ಥ ಅಲ್ಲ, ನಮ್ಮ ಭಕ್ತಿಪೂರ್ಣವಾದ ಮನಸ್ಸನ್ನು ಸ್ವೀಕಾರ ಮಾಡುವವನು, ಭಕ್ತಿ ತುಂಬಿದ ಮನಸ್ಸಿನಿಂದ ಭಗವಂತನಿಗೆ ನಾವು ಕೊಟ್ಟ ಪೂಜೆಯನ್ನು ಆತ ಸ್ವೀಕಾರ ಮಾಡುವವನು ಅಂತ ಅದರ ತಾತ್ಪರ್ಯ. ಇಷಃ ಅಂದರೆ ಇಚ್ಛೆಗಳನ್ನು, ಸದಿಚ್ಛೆಗಳು, ಯೋಗ್ಯವಾದ ಇಚ್ಛೆ, ಶಾಸ್ತ್ರ ಅನಿಷಿದ್ಧವಾದ ಇಚ್ಛೆಗಳನ್ನು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಮತ್ತು ವಾಜ ಅಂದರೆ ಭೋಗನೂ ಹೌದು, ಹಾಗೆ ಯುದ್ಧವೂ ಕೂಡ ಹೌದು. ಯುದ್ಧ ಅಂದರೆ ಈ ಅಜ್ಞಾನದ ವಿರುದ್ಧ ನಾವು ಮಾಡುವಂಥ ಯುದ್ಧ, ನಾವು ಮಾಡುವಂಥ ಶ್ರವಣ ಮನನ ಪಾಠ ಪ್ರವಚನಗಳೇನಿವೆ ಅವೇ ಯುದ್ಧ. ಅದನ್ನು ನೀನು ನಮ್ಗೆ ಕೊಡು, ಶ್ರವಣ ಮಾಡಬೇಕೆಂಬ ಬಯಕೆಯನ್ನು ಕೊಡು, ಬಳಿಕ ಆ ಅವಕಾಶವನ್ನು ಕೊಡುವಂಥ ಅರ್ಥ. ಅಕ್ತು ಅಂದರೆ ರಾತ್ರಿ, ಅದರ ವಿಷ್ಟಿ ಅದರ ಅವಸಾನ, ಅದು ಸಮೀಪಕ್ಕೆ ಬಂದಾಗ ನಮ್ಮ ಅಪೇಕ್ಷೆಗಳನ್ನು, ಊತೀಹಿ ನಮ್ಮ ಅಪೇಕ್ಷೆಗಳನ್ನು ಅರಿಷ್ಯನ್ ಬಾಧೆಗೀಡು ಮಾಡದೆ, ಊರ್ಧ್ವ ಉನ್ನತ ಸ್ಥಾನವರ್ತಿ, ಉನ್ನತ ಸ್ಥಾನದಲ್ಲಿ ನೀನು ನಿಂತ್ಕೊಂಡು, ಸ್ಥಾವು ನಿಲ್ಲು, ಹಾಗೇ ನಿಲ್ಲಬೇಕು ಅಂತ ಭಗವಂತನ ಸನ್ನಿಧಾನದಲ್ಲಿ ಪ್ರಾರ್ಥನೆ. ಹೀಗೆ ಕೃಪೆಯಿಂದ ನೀನು ನಿಲ್ಲಬೇಕು. ಮತ್ತೆ ಈ ನಿನ್ನನ್ನು ಕುರಿತು ಕರ್ಮ ಮಾಡುವ ಮತ್ತು ನಿನ್ನನ್ನು ಸ್ತುತಿಸುವಂಥ ಈ ಭಕ್ತ ಏನಿದ್ದಾನೆ ಅವನನ್ನು ನೀನು ಸೇವಿಸಬೇಕು, ಅವನಲ್ಲಿ ಸನ್ನಿಹಿತನಾಗಿರಬೇಕು ಅಂತ ಪ್ರಾರ್ಥನೆ. ಅವನಲ್ಲಿ ಸನ್ನಿಹಿತರಾಗಿರುವುದು ಅಂದರೆ ಅವನಿಗಿದ್ದು, ಅವನಲ್ಲಿದ್ದು ಅವನು ಅನುಗ್ರಹ ಮಾಡಬೇಕು ಅಂತ ಅದರ ಅರ್ಥ. ಅದನ್ನು ಹಿಂದೆ ನೋಡಿದ್ದೀವಿ. ಶಚ ಸಮವಾಯ ಅಂತ ಧಾತು ಇದೆ, ಶಚ ಸೇವನೆ ಅಂತ ಧಾತು ಇದೆ. ಸಮವಾಯ ಅಂದರೆ ಆತನಲ್ಲಿ ಇರುವುದು ಅಂತ ಅರ್ಥ, ಸೇವನ ಅಂದರೆ ಆತನಿಗೆ ಬೇಕಾದನ್ನು ಕೊಡುವ ಮೂಲಕ ಆತನನ್ನು ಸೇವಿಸುವುದು ಅಂತ ಅರ್ಥ. ಈ ಎರಡೂ ಅರ್ಥಗಳನ್ನು ಇಟ್ಕೋಬಹುದು ಅಂತ ಅನ್ನೋದನ್ನು ನೋಡಿದ್ದೀವಿ. ಯಜಮಾನನಲ್ಲಿ ಸಪರಿವಾರನಾಗಿ ಇರುಬಾ ಅಂತ ಅವನಲ್ಲಿ ಪ್ರಾರ್ಥನೆ. ಮತ್ತೆ ಅಂತಿದೆ, ಸ್ಥಾ ಊಷು ಅಂತಿದೆ. ಆ ಅನ್ನೋದಕ್ಕೆ ಅನುಕಂಪೆ, ದಯವಿಟ್ಟು ಅಂತ ಈಗ ಅರ್ಥ ಇರೋದನ್ನು ಕೂಡ ನೋಡಿದ್ದೀವಿ. ಕೋಶಗಳ ಪ್ರಕಾರನೇ ಹಾಗೆ ಅರ್ಥ ಇರೋದನ್ನ ನೋಡಿದ್ದೀವಿ. ಮೀದಿನಿ ಮತ್ತು ರತ್ನಮಾಲಾ ಕೋಶಗಳಲ್ಲಿ ಹಾಗೆ ಅರ್ಥ ಇದೆ. ಇನ್ನು ಸಮೀರಣ ಅಂದ್ರೆ ಏನು?
ಸಮ್ ಅಂದ್ರೆ ಚೆನ್ನಾಗಿ, ಈರಣಂ ಅಂದ್ರೆ ಗಮನ, ಗತವು ಕಂಪನೇಚ ಅಂತಿದೆ. ಭಕ್ತನನ್ನು ಬಂದು ಸೇರುವಂತ ಮಂತ್ರವೂ ಹೇಳಿದೆ. ಸಂ ಈರಣಂ ಅಸ್ಯ ಅಸ್ತಿ ಸಮೀರಣ, ಭಕ್ತನಲ್ಲಿ ಬಂದು ಸೇರುವಿಕೆ, ಭಕ್ತನನ್ನು ಕುರಿತು ಹೋಗುವಿಕೆ, ಅದು ಸಮೀರಣ ಎಂಬ ಶಬ್ದದ ಅರ್ಥ. ಅದನ್ನೇ ಬೃಹತಿ ಮಂತ್ರ ಸಚಸ್ವ ಸಮವೇತೋಭವ. ನಾಯಂ ಸಚಸ್ವ ಅಂತ ಎರಡು ಶಬ್ದಗಳಿಂದ. ನಾಯ ಅಂದ್ರೆ ಯಜಮಾನ, ಯಜಮಾನ ಅಂತ ಒಂದು ಶಬ್ದ, ಮತ್ತೆ ಸಚಸ್ವ ಅಂತ ಮತ್ತೊಂದು ಶಬ್ದ. ಈ ಎರಡು ಶಬ್ದಗಳ ಮೂಲಕ ಬೃಹತಿ ಅದನ್ನು ಹೇಳಿದೆ. ಅಲ್ಲಿ ಸಚಸ್ವ ಎಂಬ ಶಬ್ದಕ್ಕೆ ಹೋಗಿ ಇರು, ಅಲ್ಲಿ ಸ್ಥಿತನಾಗಿರುವಂತ ಅದರ ತಾತ್ಪರ್ಯ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಋಗ್ವೇದದಲ್ಲಿರುವಂತಹ ಮಂತ್ರವನ್ನು ಕೂಡ ಹೇಳಿದ್ದೆ. ಊರ್ಧ್ವಸ್ಥಿಷ್ಠಾನ ಊತಯೇಸ್ಮಿನ್ ವಾಜೇ ಶತಕ್ರತೋ ಸಮನ್ಯೇಷು ಬ್ರವಾಮಹೆ ಅಂತ. ಋಗ್ವೇದದಲ್ಲಿ 1ನೇ ಮಂಡಲದ 6ನೇ ಅನುವಾಕದ 30ನೇ ಸೂಕ್ತ. ಅದರಲ್ಲಿ 6ನೇ ಮಂತ್ರ ಅದು, ಅಥವಾ ಅಷ್ಟಕ ಕ್ರಮದಲ್ಲಿ 1ನೇ ಅಷ್ಟಕ 2ನೇ ಅಧ್ಯಾಯ 29ನೇ ವರ್ಗ ಅಲ್ಲಿ ಬರುವಂಥ ಮಂತ್ರ. ಜ್ಞಾನ ಮತ್ತು ಅಜ್ಞಾನಗಳ ನಡುವಿನ ಯುದ್ಧ. ಅದರಲ್ಲಿ ನೀನು ಉನ್ನತನಾಗಿ ಇಲ್ಲಿರುವ, ಊರ್ಧ್ವನಾಗಿ ಇಲ್ಲಿರುವಂತ ಅದರ ಪ್ರಾರ್ಥನೆ. ನಮ್ಮ ಅಭಿಪ್ರೇತಗಳೇನಿವೆ, ನಮ್ಮ ಅಭಿಷ್ಟಗಳೇನಿವೆ ಅದನ್ನೆಲ್ಲ ನೀನು ಪರಿಹರಿಸಬೇಕು, ಅದನ್ನೆಲ್ಲ ಸಾಧಿಸಿಕೊಡ್ಬೇಕಾಗಿದೆ. ಸರ್ವದಾ ಮತ್ಸಿತಃ ತ್ವಮಹಂ ಚೈವ ತ್ವಾಂ ಅನ್ಯೇಷು ಬ್ರವಾಮಹೆ. ನೀನು ನನ್ನಲ್ಲಿದ್ದರೆ, ನನ್ನಲ್ಲಿ ಸನ್ನಿಹಿತನಾದರೆ, ನಾನು ಒಬ್ಬ ಗುರುವಾಗಿ ನನ್ನ ಮೂಲಕ ಪಾಠ ಪ್ರವಚನಗಳನ್ನು ಮಾಡುವವರಿಗೆ ನಾವು ಹೇಳಿದ್ದು ಅರ್ಥ ಆದಿತ್ತು. ನೀನು ನನ್ನಲ್ಲಿ ಸನ್ನಿಹಿತ ಆಗಿಲ್ಲದೆ ಹೋದರೆ ನಾವು ಅವರಿಗೆ ಹೇಳುವುದೇನು ಸಾಧ್ಯ ಆಗೋದಿಲ್ಲ. ನೀನು ನನ್ನಲ್ಲಿ ಇದ್ರೆ ಮಾತ್ರ ಸಂಬ್ರವಾಮಹೆ, ಚೆನ್ನಾಗಿ ನಾವು ಅವರಿಗೆ ಜ್ಞಾನ ಕೊಡ್ಲಿಕ್ಕೆ ಸಾಧ್ಯ, ನಾವು ಹೇಳಿದ್ದವರಿಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಉತ್ತಮ ಸನ್ನತ್ರ, ನಮ್ಮ ಪಕ್ಷಕ್ಕೆ ಜಯ ತಂದುಕೊಡು, ಉತ್ತಮನಾಗಿ ಸರ್ವದಾ ಇರು. ಉತ್ತಮನಾಗಿರು ಅಂದರೆ ಸರ್ವೋತ್ಕೃಷ್ಟನಾಗಿರು. ಜ್ಞಾನಾಜ್ಞಾನಗಳ ನಡುವನು ಯುದ್ಧ ಅಂದರೆ ಶ್ರವಣ ಮನನ ಧ್ಯಾನ ಪ್ರವಚನ ಇದೆ ಯುದ್ಧ. ಆ ಪ್ರವಚನದಲ್ಲಿ ನೀನು ಉತ್ತಮನಾಗಿರುವುದು ಅಂದರೆ, ನೀನು ಉತ್ತಮನಾಗಿದ್ದಿ, ನಾನು ಅಧ್ಯಯನ ಮಾಡುವ ಶಾಸ್ತ್ರಗಳು, ಪ್ರವಚನ ಮಾಡುವ ಶಾಸ್ತ್ರಗಳಿಗೆಲ್ಲದಕ್ಕೂ ಕೂಡ ನೀನೇ ಸರ್ವೋತ್ತಮ ಎಂಬುದಾಗಿ ಪ್ರತಿಪಾದ್ಯನಾಗಿದ್ದಿ, ನಿನ್ನ ಮಹಿಮೆಯೇ ಎಲ್ಲ ಕಡೆ ಪ್ರತಿಪಾದ್ಯವಾಗಿದೆ ಅನ್ನುವುದು ನನಗೆ ಗೊತ್ತಾಗಲಿ ಅಂತ ಅದರ ತಾತ್ಪರ್ಯ. ಆದ್ದರಿಂದ ನನ್ನ ಅಂತರ್ಗತನಾದ ನೀನು ಮತ್ತು ನಾನು, ಮುಖ್ಯವಾಗಿ ನೀನೇ ನನ್ನ ಬಗ್ಗೆ ಇತರ ಶಿಷ್ಯರಿಗೆ ಉಪದೇಶ ಮಾಡೋಣ, ಆ ಜ್ಞಾನವನ್ನ ಅವರಲ್ಲಿ ಕೊಡೋಣ ಅಂತ ಅದರ ತಾತ್ಪರ್ಯ. ಈಗ ನಾನು ದೃಷ್ಟಾಂತ ರೂಪವಾಗಿ ತೋರಿಸಿರುವ ಮಂತ್ರ ಏನಿದೆ, ಇದು ಮೂಲತಃ ಋಗ್ವೇದದಲ್ಲಿ ಬೇರೆ ಕಡೆ ಬಂದಿರೋದು. ಇದೇನೂ ಬೃಹತಿ ಮಂತ್ರಕ್ಕೆ ಸಂಬಂಧ ಇಲ್ಲ. ಅದು ಶುನಶ್ರೇಪ ವೇದ ಮಂತ್ರಗಳಿಂದ ಇಂದ್ರನನ್ನ ಸ್ತುತಿಸ್ತಾ ಇರುವಂತಹ ಒಂದು ಭಾಗ ಅದು. ಆ ಮಂತ್ರವನ್ನು ವ್ಯಾಖ್ಯಾನಿಸುವಾಗ ಸಾಯಣಾಚಾರ್ಯರು ಅಸ್ಮಿನ್ ಪ್ರಸಕ್ತೆ ವಾಜೆ ಸಂಗ್ರಾಮೆ, ಈ ಒಂದು ಯುದ್ಧದಲ್ಲಿ ನಮ್ಮ ರಕ್ಷಣೆಗಾಗಿ ನೀನು ಊರ್ಧ್ವನಾಗಿ ಇರುಬಾ, ನಾವಿಬ್ಬರು ಸೇರಿ ಮುಂದೆ ಮಾಡಬೇಕಾಗಿರುವ ಕಾರ್ಯವನ್ನ ಸಂಭ್ರವಾಮಹೆ, ಚೆನ್ನಾಗಿ ವಿಚಾರ ಮಾಡೋಣ, ಸಂಭ್ರವಾಮಹೆ ಸಮ್ಯಕ್ ವಿಚಾರಯಾಮಹ ಅಂತ ಸಾಯಣಾಚಾರ್ಯರು ಅಲ್ಲಿ ಹೇಳಿದ್ದಾರೆ. ಆದರೆ ಅದು ಯಾವ ಯುದ್ಧ ಅದನ್ನೇನೋ ಸಾಯಣಾಚಾರ್ಯರು ವರ್ಣನೆ ಮಾಡಿಲ್ಲ. ಶುನಶ್ರೇಪ ಇಂದ್ರನನ್ನು ಪ್ರಾರ್ಥನೆ ಮಾಡಿ ನನ್ನ ಬಿಡಿಸುವಂತ ಹೇಳ್ತಾ ಇರುವಂತಹ ಒಂದು ಪ್ರಸಂಗ. ಸಂಗ್ರಾಮ ಯಾವುದು ಅದನ್ನೇನು ಹೇಳಿಲ್ಲ. ಆದರೆ ಆಚಾರ್ಯರು ಅದನ್ನ ಜ್ಞಾನಾಜ್ಞಾನಮಯವಾದ ಸಂಗ್ರಾಮ ಅಂತ ವರ್ಣನೆ ಮಾಡಿದ್ದಾರೆ. ಶ್ರವಣ ಮನನ ಧ್ಯಾನ ಪಾಠ ಪ್ರವಚನ ಏನು ಮಾಡ್ತೀವಿ ಅದೇ ಜ್ಞಾನಾಜ್ಞಾನಮಯವಾದ ಯುದ್ಧ, ಅದನ್ನು ಯಾವಾಗಲೂ ಮಾಡ್ತಾ ಇರಬೇಕು. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್ ಅಂತ ಅನ್ನೋ ವ್ಯಾಖ್ಯಾನದಲ್ಲಿ ಅದನ್ನು ಹೇಳಿದ್ದಾರೆ ಆಚಾರ್ಯರು. ಅತ್ಯಶಕ್ಯೇತು ನಿದ್ರಾದವು, ತೀರಾ ನಿದ್ರೆ ಬರುವಾಗ ಶ್ರವಣ ಮನನಾದಿಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಆ ಹೊತ್ತೊಂದು ಬಿಟ್ಟರೆ ಉಳಿದ ಎಲ್ಲ ಸಂದರ್ಭದಲ್ಲೂ ಕೂಡ ಶ್ರವಣ ಮನನಗಳನ್ನು ನಾವು ಮಾಡ್ತಾನೆ ಇರಬೇಕು. ಒಂದು ಕ್ಷಣವೂ ಕೂಡ ಶ್ರವಣ ಮನನವಿಲ್ಲದೆ ಇರಬಾರದು ಅಂತ ಹೇಳಿದ್ದಾರೆ.
ಆದ್ರಿಂದ ಇಲ್ಲಿ ಯುದ್ಧ ಅಂದರೆ ಬೇರೆ ಯಾವುದೋ ಶತ್ರುವನ್ನು ಕುರಿತು ಯುದ್ಧ ಅಲ್ಲ, ಶ್ರವಣ ಮರಣ ರೂಪವಾದ ಯುದ್ಧವೇ ಯುದ್ಧ. ಅದನ್ನೇ ನಾನು ಈಗ ಮಾಡ್ತಾ ಇದ್ದೇನೆ. ಮನೋಭಿಮಾನಿಯಾದ ಇಂದ್ರನನ್ನ ನೀನು ನನ್ನಲ್ಲಿ ಸನ್ನಿಹಿತನಾಗಿರು ಬಾ, ಮತ್ತೆ ಇಂದ್ರನ ಅಂತರ್ಯಾಮಿಯಾದ ಭಗವಂತನು ಕೂಡ ಇಲ್ಲಿ ಸನ್ನಿಹಿತನಾಗಿರಬೇಕು. ಹಾಗಿದ್ದರೆ ನಾವಿಬ್ಬರೂ ಸೇರಿ ಈ ಶ್ರವಣ ಮರಣಾದಿಗಳನ್ನು ಮಾಡೋಣ. ನೀನು ನನ್ನಲ್ಲಿದ್ದರೆ ನನ್ನ ಶ್ರವಣ ಮನನ ಇವೆಲ್ಲವೂ ಕೂಡ ಸರಿಯಾಗಿ ಆಗ್ತವೆ. ನಾನು ಮತ್ತೊಬ್ಬರಿಗೆ ಮಾಡುವಂತಹ ಪಾಠವೂ ಕೂಡ ಸತ್ವ ಸಹಿತವಾಗ್ತದೆ ಅಂತ ವೇದಮಂತ್ರವನ್ನು ಹೇಳುವವನ ಅಭಿಪ್ರಾಯ. ಬ್ರವಾಮಹೆ ಅಂತಿದೆ. ಬ್ರವಾಮಹೆ ಅಂದರೆ ಉಪದೇಶ ಮಾಡೋಣ ಅಂತಲೇ ಅದಕ್ಕೆ ಅರ್ಥ. ಅದು ವಿಚಾರ ಮಾಡೋಣ ಅಂತ ಯಾಕೋ ಅಷ್ಟು ಸರಿಯಲ್ಲ. ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಪೋ ಮೌದ್ಗಲ್ಯ ಅಂತ ತೈತ್ರಿ ಉಪನಿಷತ್ತು ಕೂಡ ಹೇಳುವಂತೆ ಸ್ವಾಧ್ಯಾಯ ಅನ್ನುವುದೇ ಒಂದು ಮುಖ್ಯ ಕರ್ತವ್ಯ. ಅದೇ ಈ ಜೀವನದಲ್ಲಿ ನಾವು ಮಾಡಬೇಕಾದ ದೊಡ್ಡ ಯುದ್ಧ. ಅದನ್ನು ನಾನು ಮಾಡ್ತೇನೆ ಅಂತ ಆ ಶುನಶ್ಯಪ ಹೇಳುವ ಪ್ರಸಂಗ. ಅಲ್ಲಿ ಹೇಗೆ ವಾಜ ಅಂದರೆ ಯುದ್ಧ ಅಂತ ಅರ್ಥವೋ, ಮತ್ತೆ ಊರ್ಧ್ವ ಅಂತಂದ್ರೆ ಉನ್ನತ ಸ್ಥಾನದಲ್ಲಿರುವವನು ಅಂತ ಅರ್ಥನೋ, ನಮ್ಮ ಜೀವನ ಯಜ್ಞದಲ್ಲಿ ನಾವು ಮಾಡುವ ಈ ಶ್ರವಣ ಮರಣ ಕಾರ್ಯದಲ್ಲಿ ನೀನು ಊರ್ಧ್ವ ಸ್ಥಾನದಲ್ಲಿ ಅಂದರೆ ಉನ್ನತ ಸ್ಥಾನದಲ್ಲಿ ಇದ್ದು ಬಾ. ಉತ್ತಮ ಸನ್ನತ್ರ ಯುದ್ಧ ಅಂತ ಭಾಷ್ಯ, ಋಗ್ಭಾಷ್ಯ. ನಮ್ಮ ಈ ಜ್ಞಾನಾಜ್ಞಾನಮಯವಾದ ಯುದ್ಧದಲ್ಲಿ ನಮ್ಮ ಪಕ್ಷಕ್ಕೆ ಜಯ ತಂದುಕೊಡು, ನಮಗೆ ಜ್ಞಾನ ಪ್ರಾಪ್ತಿಯಾಗಲಿ, ಮತ್ತೆ ಉತ್ತಮನಾಗಿ ಇಲ್ಲಿರು, ನೀನು ಸರ್ವೋತ್ತಮ ಎಂಬ ಅರಿವು ನನಗೆ ಬರಲಿ ಅಂತಂದರೆ ಪ್ರಾರ್ಥನೆ. ಅದಕ್ಕಾಗಿ ಅಲ್ಲಿ ಋಗ್ಭಾಷ್ಯದಲ್ಲಿ ಬಂದಿರುವಂತಹ ಮಂತ್ರ, ಅದು ಋಗ್ವೇದದಲ್ಲಿ ಬೇರೆ ಕಡೆ ಬಂದಿರುವಂಥದ್ದು. ಈ ಬೃಹತಿ ಮಂತ್ರಕ್ಕೇನೂ ಸಂಬಂಧ ಇಲ್ಲ, ಆದರೆ ಆಕಸ್ಮಿಕವಾಗಿ ಅದು ನನ್ನ ಗಮನಕ್ಕೆ ಬಂತು. ಆದ್ದರಿಂದ ಅಲ್ಲಿರುವ ಅರ್ಥವನ್ನು ಇಲ್ಲಿಯೂ ಕೂಡ ನಾನು ತಗೊಂಡು ಅದನ್ನು ಅಳವಡಿಸ್ಕೊಂಡಿದ್ದೇನೆ. ಅದರ ಭಾವಾರ್ಥ ಏನಾಗ್ತದೆ ಒಟ್ಟಾರೆ ಇದನ್ನೆಲ್ಲ ಪರಿಶೀಲಿಸಿದಾಗ ಅಂದರೆ, ಭಕ್ತರು ತಮ್ಮ ಮನಸಾರೆ ಅರ್ಪಿಸಿದ ಭಕ್ತಿಯ ಸೇವೆಯನ್ನು ಸ್ವೀಕರಿಸುವ ಭಗವಂತನೇ ನಮಗೆ ಉತ್ತಮ ಇಚ್ಛೆಗಳನ್ನು, ಅನ್ನಾದಿ ಭೋಗಗಳನ್ನು ನೀಡು, ಮತ್ತೆ ಜ್ಞಾನಾಜ್ಞಾನಮಯವಾದ ಯುದ್ಧದಲ್ಲಿ ಭಾಗವಹಿಸುವಂತಹ ಒಂದು ಅವಕಾಶವನ್ನು ಕೂಡ ಕೊಡು. ನಮ್ಮ ಆಸೆಗಳಿಗೆ ಎಂದೂ ಧಕ್ಕೆ ತರಬೇಡ. ರಾತ್ರಿ ಕಳೆದು ಬೆಳಗಿನ ಜಾವ ಸಮೀಪಿಸ್ತಾ ಇದೆ, ಅದರ ಅರ್ಥ ಅಜ್ಞಾನದ ರಾತ್ರಿ ಕಳೆದು ಜ್ಞಾನದ ಮುಂಜಾವು ಸಮೀಪಿಸ್ತಾ ಇದೆ. ಇದನ್ನೆಲ್ಲ ಭಗವದ್ಗೀತಾದಲ್ಲೂ ಕೂಡ ರಾತ್ರಿ ಅಂದರೆ ಅಜ್ಞಾನ ಮತ್ತು ಹಗಲು ಅಂದರೆ ಜ್ಞಾನ ಅನ್ನೋ ಅರ್ಥದಲ್ಲಿ ವರ್ಣನೆ ಮಾಡಿದ್ದಾರೆ. ಅದು ಪ್ರಸಿದ್ಧವೇ. ಎಲ್ಲ ಭಾಷೆಗಳಲ್ಲೂ ಕೂಡ ರಾತ್ರಿ ಅಂದರೆ ಅಥವಾ ಕತ್ತಲು ಅಂದರೆ ಅಜ್ಞಾನ, ಬೆಳಕು ಅಂದರೆ ಜ್ಞಾನ. ಆದ್ದರಿಂದ ನಮ್ಮ ಜೀವನ ಯಜ್ಞದಲ್ಲಿ ನಾವು ನಿನಗೆ ಕೊಟ್ಟ ಉನ್ನತ ಸ್ಥಾನದಲ್ಲಿ ದಯವಿಟ್ಟು ಸ್ಥಿರವಾಗಿ ನಿಲ್ಲು, ಸರ್ವೋತ್ತಮನಾಗಿ ನಿಲ್ಲು, ಉತ್ತಮನಾಗಿ ನಿಲ್ಲು ಅಂತದರ ತಾತ್ಪರ್ಯ, ಭಾಷ್ಯಕ್ಕನುಸಾರವಾಗಿ ಹೇಳುವುದಾದರೆ. ಉತ್ತಮನಾಗಿ ಇರುವ ಭಗವಂತನೇ ಈ ಜೀವನ ಯಜ್ಞದ ಯಜಮಾನ ಅಥವಾ ನಾಯಕ ಆದ ಭಕ್ತನಲ್ಲಿಯೂ ಕೂಡ ಸನ್ನಿಹಿತನಾಗಿರೋ ಅಂತಿಷ್ಟದರ ಒಟ್ಟು ಭಾವ ಅರ್ಥ ಆಗ್ತದೆ. ಇನ್ನು ಸಮೀರಣ ಎಂಬ ಶಬ್ದಕ್ಕೆ ಸಂಬಂಧಪಟ್ಟ ಭಿನ್ನ ಭಿನ್ನ ಉಲ್ಲೇಖಗಳನ್ನು ನೋಡೋಣ. ಸಮೀರಣ ಅಂದರೆ ಚೆನ್ನಾಗಿ ಪ್ರೇರಿಸುವ. ಸರ್ವಂ ಸಮೀರಯತಿ ಪ್ರೇರಯತಿ ಇತಿ ಸಮೀರಣ. ಗೀತಾ ತಾತ್ಪರ್ಯ ಮೊದಲಾದ ಕಡೆ ಹೇಳಿದ್ದಾರೆ. ಬ್ರಹ್ಮತರ್ಕದಲ್ಲಿ ಅಖಿಲ ಪ್ರೇರಕೋ ವಿಷ್ಣು ಬ್ರಹ್ಮಾದ್ಯಾಹ ತದವಾಂತರಾಹ. ಎಲ್ಲರನ್ನೂ ಚೆನ್ನಾಗಿ ಪ್ರೇರಿಸುವವನು ಅಂದರೆ ಭಗವಂತನೇ. ಬ್ರಹ್ಮಾದಿಗಳು ಭಗವಂತನ ಬಳಿಕ ನಮ್ಮನ್ನು ಪ್ರೇರಿಸುವಂತಹ ಅವಾಂತರ ಪ್ರೇರಕರಷ್ಟೇ. ಅಸುರರು ನಮ್ಮನ್ನು ಪ್ರೇರಿಸ್ತಾರೆ, ಆದರೆ ಅವರು ದುಷ್ಟ ಕೆಲಸದಲ್ಲಿ ಮಾತ್ರ ಪ್ರೇರಿಸ್ತಾರೆ. ತಥಾ ಜೀವೇಶು ಸರ್ವೇಶು ಪ್ರವಿಷ್ಟ ಪ್ರೇರಣೇಚ್ಛೆಯ. ಎಲ್ಲ ಜೀವರಲ್ಲೂ ಅವರನ್ನು ಪ್ರೇರಿಸುವ ಇಚ್ಛೆಯಿಂದಲೇ ಅವನಿದ್ದು ಕರ್ಮ ಮಾಡಿಸ್ತಾನೆ. ಕರ್ಮ ಕರಿಷ್ಯತಿ, ತಾನು ಮಾಡ್ತಾನೆ, ಮಾಡಿಸ್ತಾನೆ ಅಂತಂದ್ರೆ ತಾತ್ಪರ್ಯ. ಚೆನ್ನಾಗಿ ಪ್ರೇರಿಸುವುದು ಅಂದರೆ ಏನೂ ಪಕ್ಷಪಾತವಿಲ್ಲದೆ, ಫಲಾಭಿಲಾಷೆ ಇಲ್ಲದೆ ಅನಾಯಾಸವಾಗಿ ಪ್ರೇರಿಸುವುದು. ಸಮ್ಯಕ್ ಅಂದರೆ ಚೆನ್ನಾಗಿ ಅಂತ ಅರ್ಥ. ಪಕ್ಷಪಾತರಾಹಿತ್ಯ, ಫಲಾಭಿರಾಹಿತ್ಯ ಅನ್ನೋ ಅರ್ಥವು ಫಲಾಭಿಲಾಷ ರಾಹಿತ್ಯ, ಅದು ಕೂಡ ಅಲ್ಲೇ
ತಿಳಿದು ಬರ್ತದೆ. ಚೆನ್ನಾಗಿ ಪ್ರೇರಿಸುವವನು ಮಾತ್ರ ಅಲ್ಲ, ಚೆನ್ನಾಗಿ ಪ್ರವೇಶಿಸುವವನು ಕೂಡ. ಆ ಅರ್ಥವನ್ನು ಸಕ್ರಿ ರಾಘವೇಂದ್ರ ಆಚಾರ್ಯರು ಸಂಗ್ರಹ ಮಾಡೇ ಇದ್ದಾರೆ. ಸಮ್ಯಕ್ ಈರ್ತೆ ಸರ್ವತ್ರ ಗಚ್ಚತಿ ಇತಿ ಸಮೀರಣ. ಇಲ್ಲಿ ಗತವು ಅಂತ ಧಾತು ಇದೆ. ಸಮ್ ಎಂಬ ಶಬ್ದಕ್ಕೆ ಸಮೀಚೀನ, ದೋಷರಹಿತ ಅನ್ನೋ ಅರ್ಥ ಸಿಗ್ತದೆ. ತಾನು ಸ್ವಯಂ ದೋಷರಹಿತ, ಮತ್ತೆ ಇನ್ನೊಬ್ಬರನ್ನ ಪ್ರವೇಶಿಸ್ತಾನೆ, ಮತ್ತೊಬ್ಬರನ್ನ ಪ್ರೇರಿಸ್ತಾನೆ ಕೂಡ. ಸಮೀರಣ ಅನ್ನೋ ಶಬ್ದಕ್ಕೇನೆ ಭಗವಂತ ಅಂತ ಅರ್ಥ ಮಾಡಬಹುದು. ಸಮೀರ ಎಂಬ ಶಬ್ದಕ್ಕೆ ಭಗವಂತ ಅಂತ ಅರ್ಥ ಮಾಡುವುದು ಸಾಧ್ಯ. ಸಮೀರ ಎಂಬ ಶಬ್ದಕ್ಕೆ ಬ್ರಹ್ಮಾದಿಗಳು, ಬ್ರಹ್ಮ, ವಾಯು ಮೊದಲಾದ ದೇವತೆಗಳು, ಆ ಅರ್ಥನ ಕೂಡ ಮಾಡಬಹುದು. ಜೀವರನ್ನ ಪ್ರೇರಿಸುವ ಸಮೀರರು ಅಂದ್ರೆ ಬ್ರಹ್ಮಾದಿ ದೇವತೆಗಳು. ಅವರಿಗೆ ನ ಅಂದ್ರೆ ಜ್ಞಾನವನ್ನು ಕೊಡುವವನು, ಅವರಿಗೆ ಬಲವನ್ನು ಕೊಡುವವನು, ಮತ್ತೆ ಅವರನ್ನೂ ತಾನು ಪ್ರೇರಿಸುವವನಾದ್ರಿಂದ ಇದನ್ನ ಸಮೀರಣ ಅಂತ ಹೀಗೆ ಹೇಳ್ತಾರೆ. ನ ಅಂದ್ರೆ ಸುಖವೂ ಹೌದು. ಚತುರ್ಮುಖ ಮುಖ್ಯ ಪ್ರಾಣಾದಿಗಳಿಗೆ ನಮ್ ಅಂದ್ರೆ ಸುಖವನ್ನ ಕೊಡುವವನಾದ್ರಿಂದ ಈತನನ್ನ ಸಮೀರಣ ಅಂತ ಹೀಗೆ ಹೇಳ್ತಾರೆ. ಸ್ವಯಂ ಭಗವಂತ ಸಮ್, ಈರ ಮತ್ತು ನ. ಸಮ್ ಅಂದ್ರೆ ದೋಷರಹಿತ, ಈರ ಅಂದ್ರೆ ಎಲ್ಲ ಕಡೆ ಇದ್ದು ಎಲ್ಲವನ್ನು ಬಲ್ಲವನು, ಎಲ್ಲವನ್ನು ಪ್ರೇರಿಸುವವನು. ಹಾಗೆ ನ ಅಂದ್ರೆ ಸುಖ ಸ್ವರೂಪ. ಸಮೀರಣ ಎಂಬ ಶಬ್ದಕ್ಕೆ ಲಕ್ಷಾಲಂಕಾರ ಏನೂ ಅರ್ಥವನ್ನು ಬರೆದಿಲ್ಲ. ಶಾಂಕರ ಭಾಷ್ಯದಲ್ಲಿ ಪ್ರಾಣವಾಯುವಿನ ರೂಪದಲ್ಲಿದ್ದು ಎಲ್ಲಾ ಪ್ರಾಣಿಗಳಿಗೂ ಚಟುವಟಿಕೆ ಆಗುವಂತೆ ಮಾಡುವವನು, ಕರ್ಮಗಳನ್ನು ಮಾಡುವಂತೆ ಪ್ರೇರಿಸುವವನು. ಪರಾಶರ ಭಟ್ಟರು ಹೇಳುವಂತೆ ಭಕ್ತರಿಗೆ ಏನು ಭಗವಂತನ ಚೇಷ್ಟೆಗಳನ್ನು ನೋಡಬೇಕು, ಧ್ಯಾನಿಸಬೇಕು ಅಂತ ಕಾಣಿಸ್ತದೆ, ಅವ್ರು ಯಾವ ಚೇಷ್ಟೆಗಳನ್ನು ಬಯಸ್ತಾರೆ, ಯಾವ ಲೀಲೆಗಳನ್ನು ಬಯಸ್ತಾರೆ ಭಗವಂತನ ಕುರಿತಾಗಿ, ಅಂಥ ಚೇಷ್ಟೆಗಳನ್ನು ತಾನು ಹೊಂದಿದವನು. ಭಕ್ತೇಷ್ಟ ಚೇಷ್ಟಾಶೀಲತ್ವ ಸಮೀರಣ ಉದಾಹೃತಃ. ಸಮೀರಣ ಎಂಬ ಶಬ್ದಕ್ಕೆ ಸತ್ಯ ಸಂಧ್ಯ ಸ್ವಾಮಿಗಳು ಹೇಳುವ ಅರ್ಥ ಹೀಗಿದೆ. ಸಮೀರ ಅಂದ್ರೆ ಮುಖ್ಯ ಪ್ರಾಣ, ಅವನಿಗೆ ಣ ಸುಖ ಕೊಡುವಂಥವನು. ಮತ್ತೆ ಸಮೀರಣ ಎಂಬ ಶಬ್ದದಲ್ಲಿ ಸಂ ಈ ರಣ ಅಂತ ಹೀಗಿದೆ. ಅಲ್ಲಿ ಸಂ ಅಂದ್ರೆ ಸಮೀಚೀನ, ನಿರ್ದುಷ್ಟವಾದದ್ದು ಅಂತ ಅರ್ಥ. ಅದು ರಣ ಅಂತ ಅನ್ನೋದಕ್ಕೆ ಸಂಬಂಧಪಡ್ತದೆ. ಅದನ್ನ ಮುಂದೆ ಹೇಳ್ತಾರೆ, ಸತ್ಯದ ಸ್ವಾಮಿಗಳೇ ಅದನ್ನು ಹೇಳ್ತಾರೆ. ಈ ಅಂತ ಏನಿದೆ, ಈ ಅನ್ನೋದು ಲಕ್ಷ್ಮೀದೇವಿಯನ್ನು ಹೇಳ್ತದೆ. ತಾಂ ಪದ್ಮಿನಿ ಮೀಂ ಅಂತ ಶರಣಂ ಪ್ರಪದ್ಯ ಇತ್ಯಾದಿ ಕಡೆಗಳಲ್ಲೂ ಕೂಡ ಈ ಅನ್ನೋದು ಲಕ್ಷ್ಮೀದೇವಿಯನ್ನು ಹೇಳ್ತದೆ. ಈ ಅನ್ನೋದು ಮೂಲ ಶಬ್ದ ಸಮೀ ಎಂಬಲ್ಲಿ. ಅದರ ಷಷ್ಠಿ ವಿಭಕ್ತಿ ಯಾಹ ಅಂದ್ರೆ ಲಕ್ಷ್ಮೀದೇವಿಯಾಹ. ಯಾಹ ಅಂದ್ರೆ ಲಕ್ಷ್ಮೀದೇವಿಯ, ರಣಃ ಅಂದ್ರೆ ಶಬ್ದ, ಅವಳು ಮಾಡುವ ಶಾಸ್ತ್ರ ಸ್ತೋತ್ರ. ಶ್ರೀಭೂ ದುರ್ಗಾ ರೂಪದಿಂದ ಆಕೆ ಭಗವಂತನ ಸ್ತುತಿಸ್ತಾ ಇರ್ತಾಳೆ. ಜಯ ಜಯ ಜಹ್ಯಜಾಮಜಿತ ಅಂತ ಅವಳು ಶ್ರುತಿಗೀತಾದಿಂದ ಭಗವಂತನ ಸ್ತುತಿಸ್ತಾಳೆ. ನಮಗಿದು ಭಾಗವತದ ಏಕಾದಶ ಸ್ಕಂದದಲ್ಲಿ ಕೇಳಿ ಗೊತ್ತಿದೆ. ಅಂತಹ ಸ್ತೋತ್ರವನ್ನ ಅವಳು ಮಾಡ್ತಾ ಇರ್ತಾಳೆ. ಮೂಲ ಭಾಗವತದಲ್ಲಿ ಅದು 10ನೇ ಸ್ಕಂದದ 96ನೇ ಅಧ್ಯಾಯದ 15ನೇ ಶ್ಲೋಕ. ಜಯ ಜಯ ಜಹ್ಯಜಾಮಜಿತ ಅಜಿತ ದೋಷ ಗೃಹೀತ ಗುಣಾಂ ತ್ವಮಸಿ ಯದಾತ್ಮನ ಸಮವರುದ್ಧ ಸಮಸ್ತ ಭಗಃ ಅಂತ. ಯಾರಿಗೂ ಮಣಿಯದ ಅಜಿತ ಎಂಬ ಹೆಸರಿನ ಭಗವಂತನೇ, ನೀನು ಜಯಶಾಲಿಯಾಗು, ನಿನಗೆ ಜಯವಾಗಲಿ. ಈ ಜೀವರನ್ನ ಮರೆ ಮಾಡಿರುವಂತಹ ಜೀವಾಚ್ಛಾದಕ ಪರಮಾಚ್ಛಾದಕ ಅನ್ನುವಂಥ ಪ್ರಕೃತಿಗಳನ್ನು ದೂರ ಮಾಡುವ ಅಂತಲ್ಲಿ ಪ್ರಾರ್ಥನೆ ಮಾಡ್ತಾಳೆ ದುರ್ಗಾದೇವಿ. ಜಯ ಜಯ ಹನ ಹನ ಪ್ರಕೃತಿಂ ದ್ರಾವಯ ದ್ರಾವಯ ಭಿಂದಿ ಭಿಂದಿ ದುಃಖಂ ತಮಃ ಅರತಿ ಮಜಿತ. ನಮ್ಮ ಪ್ರಕೃತಿಯನ್ನ ನಮ್ಮನ್ನು ಬಂಧಿಸಿಟ್ಟಿರುವ ಈ ಪ್ರಕೃತಿಯನ್ನ ನಾಶ ಮಾಡೋ. ಭಿಂದಿ ಭಿಂದಿ ದುಃಖಂ, ನಮ್ಮ ದುಃಖವನ್ನ ನಾಶ ಮಾಡೋ. ಅರತಿಂ, ಶಾಸ್ತ್ರದ ಶ್ರವಣ ಮಾಡಲಿಕ್ಕೆ ನಮಗೇನು ಅನಾಸಕ್ತಿ ಇದೆ ಅದನ್ನು ನಾಶ ಮಾಡೋ. ಪ್ರಭೋ ವಿಭೋ ಸಮಾಸ್ವ ವ್ಯಾಸ್ವ ಉತ್ತಿಷ್ಠ ಪ್ರಚರ. ನೀನು ಉತ್ತಿಷ್ಠ, ಎದ್ದೇಳು, ಸೃಷ್ಟಿ ಕಾರ್ಯವನ್ನು ಮಾಡೋ. ಸಂಕ್ಷಿಪ್ತವಾಗಿ ಮೊದಲು ತತ್ವ ಸೃಷ್ಟಿ ಮಾಡುವ, ಆಮೇಲೆ ವಿಸ್ತೃತವಾಗಿ ಬ್ರಹ್ಮಾಂಡ ಸೃಷ್ಟಿ ಮಾಡುವ.
ಉತ್ತಮ ಕಾರ್ಯಗಳನ್ನು ಮಾಡು, ವಿವಿಧ ಕಾರ್ಯಗಳನ್ನು ಮಾಡು ಅಂತ ಹೀಗೆಲ್ಲ ಆಕೆ ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾಳೆ. ಅದು ಮೂಲ ವೇದ ಶಾಂಡಿಲ್ಯ ಶ್ರುತಿ ಅಂತ. ಅದನ್ನು ಭಾಗವತ ಜಯ ಜಯ ಜಹ್ಯಜಾಮಜಿತ ಅಂತ ಈ ವ್ಯಾಖ್ಯಾನ ಮಾಡಿದೆ. ಇದೆಲ್ಲ ಶ್ರೀ ಭೂ ದುರ್ಗಾ ಅಂತ 3 ರೂಪದಿಂದಿರುವ ಆ ದುರ್ಗಾದೇವಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾಳೆ. ಏಕಾಪ್ಯನಂತ ಸಾ ವಾಕ್ಯಭೇದಾತ್ ಸರಸ್ವತಿ. ಒಬ್ಬಳೇ, ಅವಳಿಗೆ 3 ರೂಪಗಳಿವೆ. ಅವಳು ಹೀಗೆ ಭಗವಂತನಾದ ನಾರಾಯಣನನ್ನ ಸ್ತೋತ್ರ ಮಾಡ್ತಾಳೆ ಅಂತ ಕಂಡು ಬಂದಿದೆ. ಹೀಗೆ ಈ ಅಂದ್ರೆ ಲಕ್ಷ್ಮೀದೇವಿ, ಅವಳ ರಣ ಅಂದ್ರೆ ಸ್ತೋತ್ರ. ಯಾಹ ರಣಃ ಈರಣಃ ಸಂ ಈರಣಃ ಯಶಸಃ ಸಮೀರಣಃ. ಯಾವ ಭಗವಂತನ ಕುರಿತು ಅವಳು ಸ್ತೋತ್ರ ಮಾಡ್ತಾಳೋ ಆ ಭಗವಂತನೇ ಸಮೀರಣ ಅಂತ ಹೀಗೆ ಕರೆಸ್ಕೋತಾನೆ. ಸಮೀರಣ ಅಂದ್ರೆ ಸಮ್ಯಕ್ ಈರೈತಿ ಪ್ರೇರೈತಿ, ಜಗತ್ತನ್ನು ಪ್ರೇರಿಸ್ತಾನೆ ಅಂತ ಹೀಗೂ ಕೂಡ ಅರ್ಥ. ಇಷ್ಟೆಲ್ಲ ಅರ್ಥಗಳನ್ನು ಇವತ್ತು ನಾವು ನೋಡಿದ್ದೇವೆ. ಸಮೀರಣ ಅನ್ನೋ ಶಬ್ದ ಭಗವಂತನನ್ನು ಹೇಳ್ತದೆ, ಭಗವಂತನ ಅರ್ಧಾಂಗಿಯಾದಂತಹ ಲಕ್ಷ್ಮೀದೇವಿಯನ್ನು ಹೇಳ್ತದೆ, ಮುಖ್ಯ ಪ್ರಾಣನನ್ನ ಹೇಳ್ತದೆ. ಸಮೀರ ಅನ್ನೋದು ಮುಖ್ಯ ಪ್ರಾಣನನ್ನು ಹೇಳ್ತದೆ, ಸಮೀರಣ ಅನ್ನೋದು ಮುಖ್ಯ ಪ್ರಾಣನನ್ನ ನಿಯಮಿಸುವ ಭಗವಂತನನ್ನು ಹೇಳ್ತದೆ, ಈ ಅನ್ನೋದು ಲಕ್ಷ್ಮೀದೇವಿಯನ್ನು ಹೇಳ್ತದೆ. ಹೀಗೆ ಸಮೀರಣ ಅನ್ನೋ ಒಂದು ನಾಮವನ್ನು ಜಪಿಸಿದಾಗ ಈ ಎಲ್ಲ ಬ್ರಹ್ಮಾದಿ ದೇವತೆಗಳು, ಲಕ್ಷ್ಮೀ, ಚತುರ್ಮುಖ, ಮುಖ್ಯ ಪ್ರಾಣ ಇವರೆಲ್ಲರ ಸ್ಮರಣವು ಕೂಡ ಸಮೀರ ಎಂಬ ಶಬ್ದದಿಂದ ಆಗ್ತದೆ. ಅವರನ್ನು ನಿಯಮಿಸುವವನು ಸಮೀರಣ. ಹೀಗೆ ನಮ್ಮ ಸಾಧನೆಯ ದೃಷ್ಟಿಯಿಂದ ಬಹಳ ಮಹತ್ವದ್ದು. ಈ ವೇದ ಮಂತ್ರವೂ ಕೂಡ ಬಹಳ ಮಹತ್ವದ್ದು. ಮೂಲ ಋಗ್ವೇದದ ಮಂತ್ರ, ಮತ್ತು ಅದಕ್ಕೆ ದೃಷ್ಟಾಂತವಾಗಿ ನಾನು ತಗೊಂಡೆ ಬೇರೆ ಕಡೆ ಬಂದಿರುವುದು ಶುನಚ್ಛೇಪ ಆ ರುದ್ರನನ್ನ ಪ್ರಾರ್ಥಿಸಿದ ಮಂತ್ರ, ಅದು ಕೂಡ ಬಹಳ ಮಹತ್ವದ್ದು. ಅಜ್ಞಾನ ನಮ್ಮನ್ನು ಯಾವತ್ತೂ ಕೂಡ ಕಾಡ್ತಾ ಇದೆ. ಅಜ್ಞಾನದ ವಿರುದ್ಧ ನಾವು ಸಾರಿರುವಂತಹ ಒಂದು ಯುದ್ಧ ಇದು. ಸದಾ ನಾವು ಜಾಗೃತರಾಗಿದ್ದು ಶ್ರವಣ ಮನನಾದಿಗಳನ್ನು ಮಾಡ್ತಾ ಇರಬೇಕು, ಪ್ರವಚನಾದಿಗಳನ್ನು ಮಾಡ್ತಾ ಇರಬೇಕು. ಅಂಥ ಒಂದು ಯುದ್ಧದಲ್ಲಿ ನಮಗೆ ಯಾವತ್ತೂ ಸೋಲಾಗದೇ ಇರಲಿ. ಆ ಯುದ್ಧದಲ್ಲಿ ನೀನು ಉತ್ತಮನಾಗಿ ನಿಲ್ಲು, ನೀನು ಉತ್ತಮನಾಗಿ ಸರ್ವೋತ್ತಮನಾಗಿದ್ದಿ ಎಂಬ ಅರಿವು ನಮಗೆ ಬರಲಿ. ನೀನಿದ್ದರೆ ನಾವು ಶ್ರವಣವನ್ನು ಸರಿಯಾಗಿ ಮಾಡಿಯೆವು, ಮನನ ಮಾಡಿಯೆವು, ಧ್ಯಾನ ಮಾಡಿಯೆವು, ಮತ್ತು ಇನ್ನೊಬ್ಬರಿಗೆ ಪಾಠ ಪ್ರವಚನಗಳನ್ನು ಕೂಡ ಸತ್ವಯುಕ್ತವಾಗಿ ವೀರ್ಯವತ್ತರವಾಗಿ ಮಾಡಬಲ್ಲೆವು. ತೇಜಸ್ವಿನಾವಧೀತಮಸ್ತು. ನಾವು ಮಾಡುವ ಅಧ್ಯಯನ, ಅಧೀತ ಅಂದರೆ ಅಧ್ಯಯನ, ಅದು ತೇಜಸ್ವಿ ಸತ್ವಶಾಲಿ ಆಗ್ತದೆ. ನೀನು ಇಳಿದು ಹೋದರೆ ಅದ್ಯಾವುದು ಕೂಡ ಸತ್ವಶಾಲಿ ಆಗೋದಿಲ್ಲ ಅಂತ ಭಗವಂತನ ಸನ್ನಿಧಾನದಲ್ಲಿ ನಮ್ಮ ಪ್ರಾರ್ಥನಾ. ಅದು ಆ ಮಂತ್ರದಿಂದ ಕಂಡು ಬರ್ತದೆ. ಮತ್ತೆ ನಾಯ ಅಂದ್ರೆ ನಾವು ಕರ್ಮವನ್ನು ಮಾಡ್ತೇವೆ, ಮತ್ತೆ ಸ್ತೋತ್ರವನ್ನು ಮಾಡ್ತೀವಿ ಆ ಭಗವಂತನನ್ನು ಉದ್ದೇಶಿಸಿ. ಅಂಥ ಯಜಮಾನರು ನಾವು, ನಾಯಕರು, ಆ ಭಗವಂತನ ದಾಸರು. ಅಂಥವರು ನಾವು ಮಾಡುವಂಥ ಸ್ತೋತ್ರವನ್ನು ಕೂಡ ಅವನು ಸ್ವೀಕಾರ ಮಾಡ್ತಾನೆ. ಮತ್ತೆ ಯಾವತ್ತೂ ಕೂಡ ನಮ್ಮಲ್ಲಿ ಅವನು ಸನ್ನಿಹಿತನಾಗಿರ್ತಾನೆ. ನಮ್ಮನ್ನು ಅವನು ಪ್ರೇರಿಸುವುದರಿಂದಲೇ ನಾವು ಶ್ರವಣ ಮಾಡಬಲ್ಲೆವು, ಮನನ ಮಾಡಬಲ್ಲೆವು, ಧ್ಯಾನ ಮಾಡಬಲ್ಲೆವು, ಹಾಗೆ ಇನ್ನೊಬ್ಬರಿಗೆ ಪಾಠ ಪ್ರವಚನಗಳನ್ನು ಕೂಡ ಮಾಡಬಲ್ಲೆವು. ಅವನೇ ನಮ್ಮ ಈ ಎಲ್ಲ ಅಪೇಕ್ಷೆಗಳನ್ನು ಈಡೇರಿಸ್ತಾನೆ. ನಮ್ಮ ಇಚ್ಛೆಗಳನ್ನು, ನಿತ್ಯವೂ ಜ್ಞಾನ ಕಾರ್ಯ ಮಾಡುವಂಥ ಒಂದು ಅವಕಾಶವನ್ನು, ವಾಜಗಳನ್ನು, ಬರೀ ಒಂದು ಯುದ್ಧ ಅಲ್ಲ, ದಿನನಿತ್ಯದ ಯುದ್ಧ ಅದು. ಅಜ್ಞಾನದ ವಿರುದ್ಧ ನಾವು ಸಾರಿರುವಂತಹ ಯುದ್ಧ. ಆ ಯುದ್ಧ ಯಾವತ್ತೂ ನಮ್ಮಿಂದ ನಡೀಬೇಕು. ಅಜ್ಞಾನದ ಕತ್ತಲು ಅಂದರೆ ರಾತ್ರಿ ಕಳೆದು ಜ್ಞಾನವೆಂಬ ಹಗಲು ಮೂಡಿ ಬರಬೇಕು. ಅದಕ್ಕಾಗಿ ಭಗವಂತ ಯಾವತ್ತೂ ಕೂಡ ನಮ್ಮನ್ನು ಅನುಗ್ರಹಿಸಬೇಕು. ಹೀಗೆ ಇಷ್ಟು ಪ್ರಾರ್ಥನೆ ಆ ಸಮೀರಣ ಎಂಬ ನಾಮದಲ್ಲೂ ಮತ್ತು ಅದಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರದಲ್ಲೂ ಕೂಡ ಅಡಕಾಗಿದೆ. ಅದನ್ನು ಇವತ್ತು ಶ್ರವಣ ಮಾಡಿದ್ದೇವೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.